ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವಂಥ ಹಿನ್ನೆಲೆಯಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳು ಮುಂದೂಡಿಕೆಯಾಗಿದ್ದು, ಅಂದರೆ ಪೋಸ್ಟ್ಪೋನ್ ಆಗಿದ್ದು, ಅದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳಲು ಹೋಗ್ತಾ ಇದ್ದೇನೆ. ಮುಂದೋಗಿದ್ದ ಮುಂಚೆ ಇದುವರೆಗೂ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಮ್ಮ ಚಾನಲಲ್ಲಿ ನಿಮಗೆ ಎಜುಕೇಷನಲ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ ನೀಡ್ತಾ ಇರ್ತೇವೆ. ಮೊದಲಿಗೆ ನೋಡೋಣ, ಧಾರವಾಡ ವಿಶ್ವವಿದ್ಯಾಲಯದಿಂದ ಪರೀಕ್ಷೆಗಳು ಏಪ್ರಿಲ್ 19ರಿಂದ 21 ಪರೀಕ್ಷೆ ನಡೆಯಬೇಕಾಗಿತ್ತು. ಆದರೆ ಒಂದು ಸ್ಟ್ರೈಕ್ ಕಾರಣದಿಂದಾಗಿ ಬಸ್ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟ್ರೈಕ್ ನಡೀತಾ ಇದ್ದು, ಸೊ ಬಸ್ಗಳ ತೊಂದರೆ ಕಾರಣದಿಂದಾಗಿ ಮಕ್ಕಳಿಗೆ ಪರೀಕ್ಷೆ ಅಟೆಂಡ್ ಆಗೋದಕ್ಕೆ ಕಷ್ಟ ಅಂತ ಅಂದ್ಕೊಂಡು ಈ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ. ಧಾರವಾಡ ವಿಶ್ವವಿದ್ಯಾಲಯದಿಂದ ಪರೀಕ್ಷೆ ಟೋಟಲ್ 2 ಬಾರಿ ಪೋಸ್ಟ್ಪೋನ್ ಆಗಿದೆ. ಆ ಒಂದು ನೋಟಿಫಿಕೇಶನ್ ಆಲ್ರೆಡಿ ಬಿಡಲಾಗಿತ್ತು. ಬಟ್ ಆದರೆ ಈಗ ಈ ಒಂದು ಸ್ಟ್ರೈಕ್ ಮುಂದುವರೆದ ಕಾರಣದಿಂದಾಗಿ ಮತ್ತೊಂದು ಸಲ, ಅಂದರೆ 3ನೇ ಸಲ ಸ್ಕೆಡ್ಯೂಲ್ ಬಿಡಲಾಗಿದೆ, ಪರೀಕ್ಷೆ ಮುಂದೂಡಲಾಗಿದೆ ಅಂತ. ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಪರೀಕ್ಷೆಗಳು ಸಹ ಅಧಿಕೃತವಾಗಿ ಮುಂದೂಡಿಕೆ ಆಗಿವೆ. ಸೊ ಸೆಮೆಸ್ಟರ್, ಅಂದರೆ ಆರ್ಡ್ ಸೆಮೆಸ್ಟರ್ 1ನೇ ಹಾಗೂ 3ನೇ ಹಾಗೂ 5ನೇ ಸೆಮೆಸ್ಟರ್ ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ ಅಂತ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ತಿಳಿಸಿದೆ. ಕೊರೋನಾ ಕಾರಣದಿಂದಾಗಿ ಹಾಗೂ ಬಸ್ ಸ್ಟ್ರೈಕ್ ಕಾರಣದಿಂದಾಗಿ ಪರೀಕ್ಷೆಗಳು ನಡೆಯಲು ಒಂದು ಗೊಂದಲ ವಿದ್ಯಾರ್ಥಿಗಳಲ್ಲಿ ಸೃಷ್ಟಿಯಾಗಿದೆ. ಸೊ ವಿಶ್ವವಿದ್ಯಾಲಯ ಅಧಿಕಾರಿಗಳು ಅದಕ್ಕಾಗಿ ಹೇಳಿದ್ದಾರೆ, ಪರೀಕ್ಷೆ ನಡೆಸ್ತೇವೆ ಮತ್ತು ದಿನಾಂಕವನ್ನು ಬಹಳ ಬೇಗನೆ ಪ್ರಕಟಿಸಲಾಗುವುದು ಅಂತ ತಿಳಿಸಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯ ಬಗ್ಗೆ ಹೇಳಬೇಕು ಅಂದರೆ, ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಏಪ್ರಿಲ್ 20ರವರೆಗೆ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಭೇಟಿಯಲ್ಲಿ ನಿರ್ಬಂಧಿಸಲಾಗಿದೆ. CBSE ಬಗ್ಗೆ ಅಂದರೆ ಕ್ಲಾಸ್ 10 ಕಂಪ್ಲೀಟ್ಲಿ ಕ್ಯಾನ್ಸಲ್ ಆಗಿದೆ. ಕ್ಲಾಸ್ 12 ಪರೀಕ್ಷೆ ಪೋಸ್ಟ್ಪೋಂಡ್ ಆಗಿದೆ. ಡೇಟ್ ಆಮೇಲೆ ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ಕರ್ನಾಟಕದಲ್ಲಿ SSLC ಮತ್ತು PUC ಬಗ್ಗೆ ಯಾವುದೇ ರೀತಿ ಇದುವರೆಗೂ ನಿರ್ಧಾರ ತೆಗೆದುಕೊಂಡು ಪರೀಕ್ಷೆಗೆ ಇನ್ನೂ ಸಮಯವಿದೆ. ಆಮೇಲೆ ಅದರ ಬಗ್ಗೆ ಸಭೆ ನಡೆಸಿ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಡಿಸಿಷನ್ ಮಾಡ್ತೇವೆ ಅಂತ ಹೇಳಿ ಸ್ಪಷ್ಟವಾಗಿ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಹಾಗೂ PUC ಪ್ರಾಕ್ಟಿಕಲ್ ಪರೀಕ್ಷೆ ಸಂಬಂಧಪಟ್ಟ ಹಾಗೆ SOPನ ಆಲ್ರೆಡಿ ರಿಲೀಸ್ ಮಾಡಲಾಗಿದ್ದು, ಕಮೆಂಟ್ ಸೆಕ್ಷನ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿರೋದನ್ನ ರೂಲ್ಸ್ನ ತೆಗೆದು ಓದ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ರೂಲ್ಸ್ ಇದೆ, ಮತ್ತು ಪರೀಕ್ಷೆ ನಡೆಸುವಂತಹ ಒಂದು ಸೆಂಟ್ರಿಗೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಇದೆ. ಸೊ ಅದನ್ನು ಒಂದು ಸಲ ನೀವು ಓದ್ಕೊಳ್ಳಿ. ಓಕೆ, ಸೊ ಇದಾಗಿತ್ತು ಇದುವರೆಗಿನ ಅಪ್ಡೇಟ್. ಮತ್ತಷ್ಟು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.